ತಮಿಳುನಾಡಿನ ಮದುರೈ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಎನ್ಡಿಎ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಂಡರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ತಮಿಳುನಾಡಿನ ಮುಂದಿನ ಆಡಳಿತದ ಚುಕ್ಕಾಣಿಯನ್ನು ಎನ್ಡಿಎ ಸರ್ಕಾರ ವಹಿಸಲಿದ್ದು, ರಾಜ್ಯದ ಜನರು ಇದನ್ನು ನಿರ್ಧರಿಸಿದ್ದಾರೆ ಎಂದು ಹೇಳಿದರು. ಮದುರೈ ತಮಿಳು ಸಂಸ್ಕೃತಿಯ ವೈಭವವನ್ನು ಬಿಂಬಿಸುವ ನಗರವಾಗಿದೆ. ಕಳೆದ ತಿಂಗಳು ಮಲೇಷಿಯಾ ಪ್ರವಾಸದಲ್ಲಿ ಇದ್ದ ಸಮಯದಲ್ಲಿ ತಮಿಳು ಸಂಸ್ಕೃತಿಯನ್ನು ಅಲ್ಲಿ ಆಸ್ವಾದನೆ ಮಾಡುವ ಅವಕಾಶ ಲಭ್ಯವಾಗಿತ್ತು ಎಂದು ಸ್ಮರಿಸಿದರು. ಡಿಎಂಕೆ ಸರ್ಕಾರ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ. ಬಹುಜನರ ಮಹತ್ವಾಕಾಂಕ್ಷೆಗಳನ್ನು ಪೂರೈಸುವಲ್ಲಿ ಸೋತಿದೆ. ವಂಶ ಪಾರಂಪರ್ಯ ರಾಜಕಾರಣ ಭ್ರಷ್ಟಾಚಾರದಲ್ಲಿ ನಿರತವಾಗಿದ್ದು, ಬಡ ಜನರ ಪರವಾಗಿ ಕೆಲಸ ಮಾಡುತ್ತಿಲ್ಲ. ಪ್ರಧಾನಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ತಮಿಳುನಾಡಿಗೆ 6 ಲಕ್ಷಕ್ಕೂ ಅಧಿಕ ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಆದರೆ 3 ಲಕ್ಷಕ್ಕೂ ಹೆಚ್ಚಿನ ಮನೆಗಳನ್ನು ವಿತರಣೆ ಮಾಡಿಲ್ಲ ಎಂದು ಆರೋಪಿಸಿದರು. ರಾಮೇಶ್ವರಂ ಅನ್ನು ಸಂಪರ್ಕಿಸುವ ಪಂಬನ್ ಸೇತುವೆಯನ್ನು ಕೇಂದ್ರ ಸರ್ಕಾರ ನವೀಕರಿಸಿದ್ದು, ಈ ಪ್ರದೇಶದ ಅಭಿವೃದ್ಧಿಗೆ ಗಮನ ಹರಿಸಿದೆ. ಮಧುರವೋಯಲ್ ಎಲಿವೇಟೆಡ್ ಕಾರಿಡಾರ್ ಬಂದರನ್ನು ಪುನರ್ ನಿರ್ಮಿಸಲಾಗಿದೆ. ಕಾಮರಾಜ ಮತ್ತು ಚೆನ್ನೈ ಬಂದರನ್ನು ಏಕೀಕರಿಸುವ ಮೂಲಕ ಭಾರತದ ಮೊದಲ ಬೃಹತ್ ಬಂದರು ಕ್ಲಸ್ಟರ್ ಅನ್ನು ರಚಿಸಲಾಗಿದೆ ಎಂದು ಹೇಳಿದರು. led up to this. No matter what DMK does, the truth will win. Devotees of Bhagwan Murugan will is known for the sweetness of Tamil and the fragrance of Malligaipu. The love you are showering upon me here reminds me of my visit to Malaysia last month. The affection I received from my Tamil sisters and brothers there was exceptional. To support Tamil culture there, we have already established the Tiruvalluvar chair at the University of Malay. Now we are also setting up Tiruvalluvar Center there.